ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮೇಲೆ ಎನ್ಡಿಎ ಮುಖಂಡರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ 28ರಿಂದ 30 ಹಾಲು ಉತ್ಪಾದಕರ ಸಂಘಗಳಲ್ಲಿ ಆಡಳಿತಾಧಿಕಾರಿಯನ್ನ ನೇಮಿಸಿಕೊಂಡು 1 ಲಕ್ಷವಷ್ಟು ವಸೂಲಿಯನ್ನ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಎಸ್.ಟಿ. ದಿಲೀಪ್ ಕುಮಾರ್ ಆರೋಪವನ್ನ ಮಾಡಿದರೆ, ಬಿಎಸ್ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್, ಮಾಜಿ ನಿರ್ದೇಶಕ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಗಂಭೀರವಾದ ಆರೋಪವನ್ನ ಮಾಡುತ್ತಿದ್ದಾರೆ. ಭಾರತಿ ಶ್ರೀನಿವಾಸ್ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವ ಮೂಲಕ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ದುರ್ಬಲವನ್ನಗೊಳಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತುಮೂಲ್ ಮಾಜಿ ನಿರ್ದೇಶಕ ಚಂದ್ರಶೇಖರ್, ಟಿ ಭೈರಪ್ಪ, ಕಳ್ಳಿಪಾಳ್ಯ ಲೋಕೇಶ್, ಎನ್ಡಿಎ ಪಕ್ಷದ ಮುಖಂಡರು ಹಾಜರಿದ್ದರು. ನಿರ್ದೇಶಕರಾದಂಥ ಭಾರತಿ ಶ್ರೀನಿವಾಸ್ ಅವರ ಅಕ್ರಮ ಮತ್ತು ಏನು ಎಲ್ಲ ಡೈರಿಗಳಲ್ಲಿ KMF ಏನು ಸಹಕಾರಿ ಸಂಘದ ಗ್ರಾಮಾಂತರದಲ್ಲಿ ಆಗ್ತಾ ಇದೆ, ಡೈರಿಗಳನ್ನ ಸುಮಾರು 28ರಿಂದ 30 ಸೊಸೈಟಿಗಳಿಗೆ ಎಲೆಕ್ಷನ್ ಮಾಡಬೇಕು, ಆಡಳಿತಾಧಿಕಾರಿ ಹಾಕ್ಕೊಂಡು ಪ್ರತಿ ಡೈರಿಯಿಂದಲೂ 1 ಲಕ್ಷ ದುಡ್ಡು ವಸೂಲು ಮಾಡೋ ಸ್ಕೀಮ್ ನಡೀತಾ ಇದೆ. ಒಂದು ಆಡಿಟರ್ ಅಪಾಯಿಂಟ್ ಮಾಡ್ಕೊಳ್ಳೋ ಅಂಥದ್ದು ಏನು ಕಾನೂನಿನಲ್ಲಿ ಸೊಸೈಟಿಗೆ ಅಧಿಕಾರ ಇದೆ. ಆದರೆ ಇವ್ರು ಯಾರೋ ಸೂಪರ್ವೈಸರ್ಗಳನ್ನ ಬಿಟ್ಟು ಯಾರೋ ಒಬ್ಬ ಶಂಕರ್ನಾಗ್ ಅಂತ ಹೇಳಿ ಒಬ್ಬ ಪಿಂಪ್ ಇಟ್ಕೊಂಡವ್ರಿ, ಅವನು ಎಲ್ಲ ಗಾಳಿತಿವ್ರು ಇಷ್ಟ ಬಂದಂಗೆ ಯಾರು ಬೇಕು ಅವ್ರನ್ನ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಬೇಕು, ಅವ್ರು ಹೇಳ್ದಂಗೆ ಆಡಿಟರ್ನ ಇಡಬೇಕು, ಪ್ಲಸ್ ಡಿಫ್ರೆನ್ಸ್ ಬಂದರೆ 1 ಲಕ್ಷ ರೂಪಾಯಿ ಒಂದೊಂದು ಡೈರಿಯಿಂದ ವಸೂಲು ಮಾಡೋದು. ಇದು ವರ್ಷಕ್ಕೆ 1 ಲಕ್ಷ ದುಡ್ಡು ಕೊಡ್ಬೇಕು ಒಂದೊಂದು ಡೈರಿಯವರು. ಮತ್ತು ಏನಾರ ಡೈರಿನಲ್ಲಿ ಸವಲತ್ತುಗಳು ಬಂದರೆ ಅವ್ರು ಹೇಳ್ದರಿಗೆ ಕೊಡಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಹೇಳ್ತಾರೋ ಅವರಿಗೆ ಸವಲತ್ತು, ಒಂದು ಹಾಲು ಕರಿಯೋ ಮಿಷಿನ್ ಇರ್ಬೋದು, ಯಾವುದೇ ಒಂದು ಸಲಕರಣೆಗಳು ಬಂದರೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದೊಂದು. ಅವನು ಹಾಲು ಹಾಕಲಿ ಬಿಡಲಿ ಅವನ್ನ ಶೇರ್ ಹೋಲ್ಡರ್ ಮಾಡ್ಕೊಬೇಕು ಅಂತ ಒತ್ತಡ. ಮತ್ತು ಪ್ರತಿ ಬಿಲ್ಡಿಂಗು ಏನಾದ್ರು ಹಾಕ್ಕೊಡ್ಬೇಕು ಅಂದರೆ AR ಆಫೀಸಿಗೆ ಕೊಡಬೇಕು, 25,000 ದುಡ್ಡು ಕೊಡಿ ಇಂಥ ದುಡ್ಡು ವಸೂಲು ಮಾಡ್ತಾರೆ ಸ್ಕೀಮ್. ಎಲ್ಲ ಬಡ ರೈತರುಗಳು ಹಾಲು ಕರೆದು ಸಹಕಾರಿ ಸಂಘ ಡೈರಿಗಳಿಗೆ ಹಾಕ್ತಿದ್ರೆ, ನಮ್ಮ ಭಾರತಿ ಶ್ರೀನಿವಾಸ್ ಅವರು ಡೈರಿಲೇ ಹಾಲು ಕರೀತಾರೆ. ಅಮ್ಮ ಬ್ಯಾಂಕ್ ಇಟ್ಕೊಂಡ್ಬಿಟ್ಟು ಡೈರಿಲೇ ಹಾಲು ಕರೆದು ಇವರು ಭ್ರಷ್ಟಾಚಾರ ಮತ್ತು ಇವ್ರ ಪಕ್ಷದ ಕಾರ್ಯಕ್ರಮಗಳಿಗೆ ಡೈರಿ ಏನು ಸಹಕಾರಿ ಸಂಘದ ರೈತರ ಡೈರಿಗಳಲ್ಲಿ ಖರ್ಚು ಹಾಕಿಸಿ ಇವರ ಏನು ಪಕ್ಷದ ಕಾರ್ಯಕ್ರಮಗಳು ಮಾಡೋದು, ಸಂಘಟನೆ ಮಾಡೋಕ್ಕೆ ಏನು ತುಮೂಲ್ ನಿರ್ದೇಶಕಿ ಆಗಿರ್ತಕ್ಕಂಥ ಏನು ಅವೆಲ್ಲ ನೋಡ್ತಾನೆ ಇದ್ದೀರ, ಏನು ಪ್ರತಿದಿನ ಮೀಡಿಯಾದಲ್ಲಿ ಮಾತಾಡ್ತಿರ್ತಾರೆ. ಏನು ಅವರು ಮೆಂಬರ್ ಆಗಿರೋದೇ ಅದು ಒಂದು ಕಾನೂನ ಗಾಳಿ ತೂರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ನು ಸಹ ಅವನ ಪಟ್ಟಣ ಏನು ನಮ್ಮ ಪಂಚಾಯತಿ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಕೇಸ್ ನಡೀತಾ ಇದೆ AR ಆಫೀಸಲ್ಲಿ. ಅದನ್ನು ಸಹ ಕರೆಕ್ಟಾಗಿ ತಮ್ಮ ಬಲನ ಉಪಯೋಗಿಸಿ ಅದನ್ನ ಕೇಸ್ನ ಮುಂದಕ್ಕೆ ಹಾಕೊಂಡು ಅದನ್ನು ಕಾನೂನನ್ನ ಗಾಳಿಗೆ ತೂರ್ತಾ ಇದ್ದಾರೆ. ಏನು ನಾವೇನು ಡೈರಿನ ಮಾಡಬೇಡಿ ಅಂತ ಖಂಡಿತ ನಾವು ಹೇಳಲ್ಲ. ಯಾಕೆಂದ್ರೆ ಎಲ್ಲರೂ ರೈತರು, ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಖಂಡಿತ ಸಹಕಾರ ಮಾಡ್ತೀವಿ. ನಾವು ನೋಡ್ತಾನೆ ಇದ್ದೀವಿ, ಸುಮಾರು ಜನ ನಮ್ಮ ರೈತರುಗಳು ಫೋನ್ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ನಾಳೆ ಗ್ರಾಮ ಸಭೆ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಅವ್ರ ಚೇಲಾಗಳನ್ನ ಮಾತ್ರ ಸೇರಿಸ್ಕೊಂಡು ಅವ್ರ ಚೇಲಾಗಳಿಗೆ ಅನುಕೂಲ ಆಗೋ ರೀತಿ ಸಬ್ ಡೈರಿನ ಮಾಡ್ತಾ ಇದ್ದಾರೆ. ಯಾರಿಗೂ ಗೊತ್ತೇ ಇರೋದಿಲ್ಲ ಆ ಊರಲ್ಲಿ ಕಾನೂನು ಏನು ಹೇಳ್ತದೆ. ಮಿನಿಮಮ್ 5ರಿಂದ 10 ದಿನ ಟಾಮ್ ಹಾಕಬೇಕು, ಎಲ್ಲಾ ರೈತರಿಗೂ ಮಾಹಿತಿನ ಕೊಡಬೇಕು. ಯಾರು ಇಂಟ್ರೆಸ್ಟ್ ಇದ್ದಾರೆ, ಅವ್ರದ್ದು ಹಸುಗಳು ಇದಾವ ಇಲ್ವೋ, ಶೇರ್ ಹಾಕ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಶೇರ್ ಹಾಕ್ಲಿಕ್ಕೆ ಎಲ್ಲಾ ರೈತರಿಗೂ ಅಧಿಕಾರ ಇದೆ. ಶೇರ್ ಹಾಕಿದ್ಮೇಲೆ ಆಟೋಮೆಟಿಕ್ಲಿ ಹಸುಗಳು ತರ್ತಾರೆ, ಇಂಟ್ರೆಸ್ಟ್ ಇದ್ದವರು ಡೈರಿ ಏನು ಹಾಲು ಹಾಕ್ತಾರೆ. ಅದನ್ನೆಲ್ಲ ಗಾಡಿಗೆ ತೂರಿ ಮನೆ ನೋಡ್ತಾ ಇದೆ. ಪಾಪ ಯಾರೋ ಇದನ್ನ ಮಾಡ್ತಾ ಇರೋದು ಸರಿ ಇಲ್ಲ ಅಂತಂದ್ರೆ ಯಾರ ಪುಂಡ್ರು ಪೋಖ್ರಿಗಳು ಇದಕ್ಕೆಲ್ಲ ಅಡೆತಡೆ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ನೋಡಿದ್ವಿ. ಆದ್ರೆ ರೈತರುಗಳು ಅವ್ರಿಗೆ ಅನ್ಯಾಯ ಆಗಿದ್ದನ್ನ ಅವರು ಓಪನ್ ಆಗಿ ಹೇಳಿದ್ರೆ ಅವರೆಲ್ಲ ಪುಂಡ್ರು ಪೋಖ್ರಿಗಳು. ಅವ್ರಿಗೆ ಅಕ್ರಮ ಮಾಡ್ಲಿಕ್ಕೆ ಏನು ಡೈರಿನಲ್ಲಿ ಸಹಕಾರ ಮಾಡಿದ್ರೆ ಅವರೆಲ್ಲ ಗ್ರಾಮಗಳಲ್ಲಿ ಹೋಗಿ ಗುಂಪುಗಾರಿಕೆ ಮಾಡಿ ರೈತರುಗಳಿಗೆ ನೋಡು, ಹೈನುಗಾರಿಕೆ ಅಂದ್ರೆ ರೈತರು ಜೀವನ ಮಾಡಬೇಕು ಅಂತ ಉಪಕಸಬಾದ ಹೈನುಗಾರಿಕೆಯಲ್ಲಿ ಇವರು ರಾಜಕೀಯ ಮಾಡಕ್ ಹೊರಟಾರೆ. ಕಾನೂನು ಬಾರವಾಗಿ ಆಯ್ಕೆ ಆಗಿದ್ದಾರೆ. ಮತ್ತೆ ಯಾವುದೇ ಗ್ರಾಮ ಸಭೆಗಳು ಒಂದು ಡೈರಿ ಕೊಡ್ಬೇಕಾದ್ರೆ ಗ್ರಾಮ ಸಭೆಗಳು ಆಗಬೇಕು, ಅದು ಮಾಡ್ತಾ ಇಲ್ಲ.
ಹಲವಾರು ಸಮಸ್ಯೆಗಳನ್ನ ಮಡಿಕೊಂಡು ಇವರು ರಾಜಕೀಯ ಬಿಡಿ, ನೀವು ದಯವಿಟ್ಟು ರಾಜಕೀಯ ಬಿಟ್ಟು ರೈತರು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ, ಹೈನುಗಾರಿಕೆ ಮಾಡಿ ಜೀವನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಕೊಡಿ. ನೀವು ನಿಮ್ಮನ್ನು ಡೈರಿ ಕೊಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ನೀವು ಸ್ವಜನ ಪಕ್ಷಪಾತದಲ್ಲಿ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರುಗಳಿಗೆ ಡೈರಿ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳೋದು ಅಂಥದ್ದು ಇವೆಲ್ಲ ಬಿಟ್ಟು ನಿಜವಾದ ನಿರ್ದೇಶಕರಾಗಿ ನಿಜವಾಗ್ಲೂ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ. ಒಕ್ಕೂಟದ ಆಡಳಿತ ಮಾಡೋಕ್ಕೆ ನಿರ್ದೇಶಕರು ಇರೋದು. ಸೊಸೈಟಿ ಮಾಡಬೇಕು ಅಂತ ಅಂದ್ರೆ ಪ್ರೊಸೀಜರ್ ಇರೋದು. ಒಂದು ಹೊಸ ಸೊಸೈಟಿ ಮಾಡಬೇಕು ಅಂತಂದರೆ ಬೈಲಾ ಆಕ್ಟ್, ಸರ್ಕಾರನೇ ಮಾಡಿರ್ತಕ್ಕಂಥ ಬೈಲಾ ಆಕ್ಟ್ ಏನು ಹೇಳುತ್ತೆ ಅಂದರೆ, ಒಂದು ಸೊಸೈಟಿಯಿಂದ ಸೊಸೈಟಿಗೆ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಒಂದು ಸೊಸೈಟಿ ಮಾಡಬೇಕು ಅಂತ ಅಂದಾಗ ಆ ಊರಿನ ರೈತರು ಅಧ್ಯಕ್ಷರು ಹಾಗೂ ನಿರ್ವಾಹಕ ನಿರ್ದೇಶಕರಿಗೆ MDಗೆ ಒಂದು ಅರ್ಜಿ ಕೊಡಬೇಕು. ಆ ಅರ್ಜಿನ ನೋಡಿ ಅವರು ಒಬ್ಬ ಆಡಳಿತ ವಿಷ್ಣುದಾರಿಕೆಯಾಗಿ ಲೆಟರ್ ಆಗ್ತಾರೆ. ಆ ಗ್ರಾಮ ಯಾವ ಊರಿಗೆ ಸೇರೈತೆ, ಯಾವ ಡೈರಿಗೆ ಸೇರೈತೆ, ಅಲ್ಲಿ ಎಷ್ಟು ಹಾಲು ಬರುತ್ತೆ, ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ ಡೀಟೈಲ್ ಅನ್ನು ವಿಸ್ತರಣಾ ಅಧಿಕಾರಿ ಕೊಡಬೇಕು. ಅದನ್ನೆಲ್ಲ ಪೂರ್ತಿ ಗಾಡಿಗೆ ತೂರೇ ಬಿಟ್ಟವ್ರೆ. ಅರ್ಜಿನೂ ಇಲ್ಲ, ಏನಿಲ್ಲ, ಇವರೇ ಅರ್ಜಿ ತಗೊಳ್ಳೋದು. ಅವರೇನು ಪರ್ಪಸ್ ಆಗಿ ಯಾವುದೋ ಒಂದು 300 ಲೀಟರ್ ಹಾಲು ಬರುತ್ತೆ, ಅದನ್ನು ಡಿವೈಡ್ ಮಾಡಿ ಇದನ್ನು ಮುಚ್ಚಬೇಕು. ಬೇಕಿಲ್ಲ ಸೊಸೈಟಿ, ಅದ್ರ ಪಕ್ಕಕ್ಕೆ 1 ಕಿಲೋಮೀಟರ್ಗೆ ಆ ಸೊಸೈಟಿ ಕೊಡೋದು. ಈ ಸೊಸೈಟಿ ಮುಚ್ಚ ಅಂತ ಒಂದು ಹುನ್ನಾರುಗಳು ಬಿಡಬೇಕು. ಅದನ್ನೊಂದು ಮಾಡೋಂಥ ವ್ಯವಸ್ಥೆ. ಒಂದು ಸೊಸೈಟಿ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಕರೆಕ್ಟ್ ಆಗಿದ್ದು ಆ ಗ್ರಾಮಕ್ಕೆ ಒಕ್ಕೂಟದಿಂದಲೇ ಲೆಟರ್ ಬರಬೇಕು. ಇವತ್ತು ಗೋಪಾಲ್ಪುರ ಸೊಸೈಟಿ ಐತೆ, ನಾನು ಬಿಕ್ಕೆಗುಡ್ಡಕ್ಕೆ ಒಂದು ಸೊಸೈಟಿ ಮಾಡಬೇಕು ಅಂದರೆ ಪ್ರತ್ಯೇಕವಾಗಿ ಒಂದು ಪರದರ ನಿಮ್ಗೆ ಹೇಳೋದು, ಒಂದು ಸೊಸೈಟಿ ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಗ್ರಾಮದಿಂದ ಜನರಲ್ ಬಾಡಿ ಕರೆದು ಒಂದು ರೈತರ ಉತ್ಪಾದಕರ ಸಭೆ ಕರೆದು ಈ ಗ್ರಾಮ ಕಾನೂನು ಚೌಕಟ್ಟೆ ಬಿಟ್ಕೊಡ್ಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ. ಸೆಕ್ರೆಟರಿ ಕರ್ಸೋದು, ಭಯ ಓಡಿಸೋದು, ಎದುರಿಸೋದು, 5 ಪಾಂಪ್ಲೆಟ್ ಹೊಡಿಸೋ ಗ್ರಾಮ ಸಭೆ ಜನರಲ್ ಬಾಡಿ ಮಾಡಿದ್ದೀನಿ ಅಂತಾನೆ ಈ ಗ್ರಾಮ ಬಿಟ್ಕೊಡೋ, ನಾವು ನೋಡ್ಕೊಂತೀವಿ ಅಂತ ಹೇಳಿ ಹೆಚ್ಚು ಕಡಿಮೆ 7-8 ಸಂಘಗಳು ಇದೇ ಥರ ಮಾಡಿ ಆ ಜನರಲ್ ಬಾಡಿನೇ ಕರೆದಿಲ್ಲ, ಆ ಒಂದು ಮೀಟಿಂಗು ಕರೆದಿಲ್ಲ, ಸೆಕ್ರೆಟರಿ ಎದುರಿಸೋದು. ಅವನ್ನೆಲ್ಲ ಬರ್ಕೊಡಲ್ಲ ಅಂತ ಅಂದ್ರೆ ಇದೆಲ್ಲ ಟಾರ್ಚರ್ ಕೊಡೋದು, ಒಂದು ಕೆಲಸ ಮಾಡಕ್ ಕೊಡಲ್ಲ, ಆ ಕೆಲಸದಿಂದ ತೆಗಿತೀವಿ ಅನ್ನೋದು. ಇಂಥ ವ್ಯವಸ್ಥೆಗಳು ಮಾಡ್ಕೊಂಡು ಕರ್ಮಕಾಂಡಗಳನ್ನೆಲ್ಲ ಎಬ್ಬಿಸಿದ್ರು. ಇವತ್ತು ನೋಡಿ ನಿಂಗಮ್ಮನಹಳ್ಳಿ ಆಗ್ಬೋದು, ಕಡಬ ಆಗ್ಬೋದು, ಶಿವಣ್ಣ, ನನಗೂ ಶಿವಣ್ಣರೇ ಡಿಪಾರ್ಟ್ಮೆಂಟ್ ಅರ್ಜಿ ಕೊಡಿ. ಇವೆಲ್ಲ ಕಾನೂನು ಚೌಕಟ್ಟ ಮಾಡಲಿ. ನಾವೇನು ರೈತರಿಗೆ ಯಾವ ಊರಿಗೆ ಸೊಸೈಟಿ ಮಾಡಬಾರ್ದು ಅಂತ ನಾವೇನು ಹೇಳಿಲ್ಲ. ಅದೊಂದು ಪ್ರೊಸೀಜರ್ ಉಪಯೋಗಿಸ್ಕೊಳ್ಳಿ. ಗ್ರಾಮ ಸಭೆ ಇವತ್ತೊಂದು ಸರ್ವೆ ಮಾಡಿದ್ಮೇಲೆ ಆ ಊರಿಗೆಲ್ಲ ತಿಳಿಸ್ಬೇಕು, ಮನೆ ಮೇಲೆ ತಿಳಿಸ್ಬೇಕು, ಟಾಮ್ ಹೊಡಿಬೇಕು, ಇಲ್ಲ ಒಬ್ಬರ ಕೈಲಿ ಹೇಳಿ ಕಳಿಸ್ಬೇಕು. ನೀವು ಸಂಘ ಊರಿಂದ ಅವ್ರ ಅರ್ಜಿ ಬಂದೈತೆ, ಸಂಘ ಸ್ಥಾಪನೆ ಮಾಡ್ತಾ ಇದ್ದೀವಿ, ಎಲ್ಲ ಸೇರ್ಕೊಳ್ಳಿ ಅಂತ. ಅಥವಾ ಚೀಫ್ ಪ್ರಮೋಟರ್ಗಳನ್ನ ಆಯ್ಕೆ ಮಾಡೋ ಅಂತ ಒಂದು ವ್ಯವಸ್ಥೆ ಇರ್ತದೆ. ಆ ಚೀಫ್ ಪ್ರಮೋಟರ್ನ ಆ ಸೂಪರ್ವೈಸರ್ ಕರ್ಸ್ಬಿಟ್ಟು, ನಿಮ್ಮ ಚೇಳಗೊಂಡಿಬ್ರನ್ನ ಕರ್ಸ್ಬಿಟ್ಟು ಮನೆತವೆಲ್ಲ ಬರ್ಸೋದು, ನಿಂಗೆ ಯಾರಿಗೆ ಬೇಕು ಬರ್ಕೊಳ್ಳೋ, ನಿಂಗೆ ಏನ್ ಬೇಕು ಮಾಡ್ಕೊಳ್ಳೋ ಅಂತ. ಅದನ್ನ ಯಾಕೆ ಮಾಡಬೇಕು? ಇವತ್ತು ಕೆಲವು ಸೊಸೈಟಿಗಳು ಸುಮಾರು 28 ಸೊಸೈಟಿ ಇವತ್ತು ಚುನಾವಣೆ ಮಾಡಿಲ್ಲ. ಇವತ್ತು ನಾನು ನಿರ್ದೇಶಕನಾಗಿದ್ದಾಗ ನೀವು ಡಾಕ್ಯುಮೆಂಟ್ ಪ್ರಕಾರ ಕೊಡ್ತೀನಿ, ನನ್ ಬಿಟ್ಟು ಬೇಕಾದ್ರೆ ನೀವು ಡಾಕ್ಯುಮೆಂಟ್ ತಗೋಬಹುದು. ಹಿಂದೆ ನೋಡಿ, ಇಂದು ವತ್ಲೂರು, ನಿಟ್ಟೂರು, ನಾನು ನಿರ್ದೇಶಕನಾಗಿದ್ದಾಗ ಆಡಳಿತಕಾರಿ ಇದ್ದಿದ್ದು ಇವೆರಡೇ ಊರಲ್ಲಿ. ವತ್ಲೂರಲ್ಲಿ ಸೆಕ್ರೆಟರಿ ತೀರೋಗಿದ್ದ, ಸೆಕ್ರೆಟರಿ ಪ್ರಭಾರಿ ಆಗಿದ್ದಾಗ ಅದೊಂದು ಚುನಾವಣೆ ದಾಖಲಾತಿ ಸಿಗದಲ್ಲೇ ಚುನಾವಣೆ ಮಾಡಿಲ್ಲ. ನಿಟ್ಟೂರು ಸೆಕ್ರೆಟರಿ ರಾಜೀನಾಮೆ ಕೊಟ್ಟರು, ಅದರಿಂದ ವೆಲ್ಡೆ ಮಾತ್ರ ಚುನಾವಣೆ ಮಾಡಿರಲಿಲ್ಲ. ಇವನ್ನೆಲ್ಲ ಯಾಕೆ ನಿಲ್ಸಿದ್ರಾ? ಕಾರ್ಯಕುರ್ಚಿ 5 ಜನ